ಚಾನಲ್ಗೆ ಸತೀಶ್ ಡೈಲಿ ಬ್ಲಾಗ್ ಮಾಡ್ತಾಯಿದ್ದೀನಿ. ಎದ್ದು ಈಗ ಜಸ್ಟ್ ಬ್ರಷ್ ಮಾಡಿಲ್ಲ, ಫೇಸ್ನ ವಾಶ್ ಮಾಡಿಲ್ಲ, ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗ್ದಂಗೆ ಯಾರಾದರೂ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮಾರ್ನಿಂಗ್ ಟಿಫನ್ಗೆ ಉಪ್ಪಿಟ್ಟು ಪ್ರಿಪೇರ್ ಮಾಡ್ತಾಯಿದ್ದೀವಿ. ಬ್ಯಾಂಗ್ಳೂರಿಗೆ ಬಂದು ನಿನ್ನೆ ಬೆಂಗಳೂರಿಗೆ ಬಂದು ಒಂದು 6 o'clock ಹಂಗೆ ಒಂದು ಸ್ವಲ್ಪ ಹಾಸ್ಪಿಟಲ್ಗೆ ಹೋಗಬೇಕು. ಸತಿ ಅಪಾಯಿಂಟ್ಮೆಂಟ್ ಬರ್ಸೋಕೆ ಹೋಗಿದ್ದಾರೆ. ಎಲ್ಲರೂ ಫುಲ್ಲು ರಶ್ ಇರ್ತಾರೆ. ಫುಡ್ ಬರ್ತಾರೆ ಅಷ್ಟಾಗಿ ನಾನು ಟಿಫನ್ ಮಾಡ್ಕೊಂಡು ರೆಡಿ ಎಲ್ಲ ಆಗಬೇಕು. ಸ್ನಾನ ಎಲ್ಲ ಫ್ರೆಶ್ ಅಪ್ ಎಲ್ಲ ಮಾಡ್ಕೊಂಡು ಈಗ ಟಿಫನ್ನ ಪ್ರಿಪೇರ್ ಮಾಡಿಬಿಟ್ಟು ರೆಡಿ ಆಗೋಕ್ಕೆ ಹೋಗೋಣ. ಈ ಕಡೆ ಉಪ್ಪಿಟ್ಟು ಆಗ್ತಿದೆ, ಇಲ್ಲಿ ನೀರು ಕಾಯ್ದೋಗಿದೆ, ಆಫೇ ಮಾಡಿಲ್ಲ. ಉಪ್ಪಿಟ್ಟು ಈ ಕಡೆ ಇನ್ನೊಂದು ಸ್ವಲ್ಪ ತರಕಾರಿ ಬೇಯಬೇಕು. ಇಲ್ಲಿ ನಮ್ಮಮ್ಮ ಎಲ್ಲ ಏನು ಕ್ಲೀನ್ ಮಾಡ್ಕೊಂಡು ಕೂತಿದ್ದಾರೆ. ಒಂದು ಕಡೆಯಿಂದ ಎಲ್ಲ ಕ್ಲೀನ್ ಮಾಡ್ಕೊಂಡು ಕೂತಿದ್ದಾರೆ. ಎಲ್ಲ ತೆಗ್ದಿರೋದನ್ನೇ ತೆಕ್ಕೊಂಡು ಕ್ಲೀನ್ ಮಾಡ್ತಾರೆ. ಪ್ರಿಪೇರ್ ಮಾಡಿಬಿಟ್ಟು ಆಮೇಲಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸುತ್ತಕೊಂಡಿದ್ದು ಊರಲ್ಲಿ ಸಜ್ಜೆಕಲ್ ಕ್ಲೀನ್ ಮಾಡೋಕ್ಕೋಗಿ ಕುಕ್ಕರಲ್ಲಿ ಸುತ್ಕೊಬಿಟ್ಟೆ. ಹಿಂಗಾಗೋಗಿದೆ ಗೊತ್ತಾ. ಉಪ್ಮಾ ರೆಡಿಯಾಗಿದೆ. ನನಗೆ ಈಗಿಷ್ಟ ಫುಲ್ ಒಂದು ಸ್ವಲ್ಪ ತೆಳ್ಳಗೆ ಇಡಬೇಕು. ನಾನು ತಿಂತೀನಿ. ಮುಂಚೆ ಬಲ್ಸಿರೋದು ಇಷ್ಟ ಆಗುತ್ತೆ, ಇವಾಗ ಇದು ಇಷ್ಟ ಆಗ್ತಿದೆ. ಈಗ ಟಿಫನ್ ತಿಂದಾದಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅದಕ್ಕೆ ರೂಪುಡಿ ಯೂಸ್ ಮಾಡ್ತಾಯಿದ್ದೀನಿ. ಬೆಳ್ಳಿ ಇದಕ್ಕೆಲ್ಲ ನಾವು ರೂಪುಡಿನ ಯೂಸ್ ಮಾಡೋದು. ಇದು ಮಾತ್ರ ಸಿಹಿ ನೀರಲ್ಲಿ ತೊಳಿತೀವಿ. ಈ ರೂಪುಡಿ ಚೆನ್ನಾಗಿರುತ್ತೆ. ನೀವು ಒಂದು ಸರ್ತಿ ಟ್ರೈ ಮಾಡಿ. ಬೆಳ್ಳಿದು ಕಪ್ಪಾಗಿದ್ದರೆ ವೈಟ್ಗಾಗುತ್ತೆ. ಅಮ್ಮ ಚೆನ್ನಮ್ಮ ಐಸನ ಸಾನಂಗ್ ಇಲ್ಲ ರೇ ಏ ಜಜೋ ಜಜ ಚೆನ್ನಾಗುತ್ತೆ. ಏನೇ ಅಜುಜು ಮಾತಾಡ್ಸಮ್ಮವು. ಏ ಜುಜ ನಾನು ಮಾತಾಡ್ತಾರೆ ಅಂತ ಅದು ಹೋದೆ ಎಗ್ದಿದ್ದವಳು. ಓ ಇದಂತದು ಬಾರ ಇಲ್ಲಿ ಇಲ್ಲೇ ಏನ ಇವನ ಬೋಳು ಇಲ್ಲಿ ಚಿನ್ನಮ್ಮ ಬಂಗಡು ಬಾಯಿಲಿ ಬಾರೆ 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 ಅಯ್ಯೋ ಅಯ್ಯೋ ಇಲ್ಲ ಬಾಯಿಲೆ ಜಿಜು ಮಸಾಜ್ ಮಾಡ್ಕೊಂತೈತೆ. ಮಸಾಜ್ ನಿನ್ನ ಮುಸುಡಿನೇ ಕಾಣಿಸ್ತೈತೆ. ಬಾ ಅನ್ನ ಸರ ತಿಂದೆ ತಿನ್ಕೊಂಬಂದು ಆಚೆ ಪಲಾವ್. ಮಮ್ಮಿಗೆ ಹುಷಾರಿರಲಿಲ್ಲ.